ನಾನು ಅದನ್ನೇ ಹೇಳೋದು, ಒಬ್ಬರು ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕಾದ್ರೆ ನಾವು ಅಟ್ಲೀಸ್ಟ್ ಒಂದು 10-12 ಥರ ಪದ್ಧತಿ ಇರಬೇಕಾಗುತ್ತೆ. ಎಲ್ಲರೂ ಒಂದೇ ರೀತಿ ಹೆಂಗೆ ಸರ್? ಇಸ್ ಇಟ್ ದ್ಯಾಟ್ ಈಸಿ? 10-12 ಪದ್ಧತಿ ಇದೆ? ಇಲ್ಲ, ಇನ್ನೂ ಜಾಸ್ತಿನೂ ಆಗ್ಬೋದು. ಸ್ಕೂಲ್ಗಳಿಗೆ ಒಂದು ನನಗನ್ಸೋದು ಬ್ರಾಡ್ವೇ ಈ ಥರ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕೋ ಬದಲು ನಿಮ್ಮ ಶಾಲೆಯಲ್ಲಿ ಮಕ್ಕಳ ಏನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಮಕ್ಕಳ ಕಲಿಕೆಯನ್ನು ನಾವು ಒಂದು ಸತಿ ಬಂದು ಟೆಸ್ಟ್ ಮಾಡ್ತಾ ಇರ್ತೀವಿ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಮಕ್ಕಳು ಹೊಡೆಯೋ ಹಾಗಿಲ್ಲ, ಬಟ್ ಚೈಲ್ಡ್ ರೈಟ್ಸ್ ಕಾಪಾಡ್ಕೊಳ್ಳಿ. ಎಜುಕೇಷನ್ ವಿಷಯದಲ್ಲಿ ನಾವು ಬರಲ್ಲ, ಯಾವಾಗ ರಜಾ ಕೊಡ್ತೀರೋ ನಾವು ತಲೆ ಹಾಕಲ್ಲ. ಮಗು ಕಲಿತಾ ಇದೆಯಲ್ಲ ಒಂದ್ಸರಿ ಟೆಸ್ಟ್ ಮಾಡ್ತೀವಿ, ದಟ್ ಈಸ್ ಓಕೆ ಅಲ್ವಾ. ಯಾಕೆ ಅಷ್ಟೊಂದು ಹಿಡ್ತಾ ಇಟ್ಕೋತೀವಿ ನಾವು? ನನ್ನ ಭಾವನೆ ಇದು. ಆಗುತ್ತೋ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ, ನನಗನ್ಸೋದು ತುಂಬ ಸತಿ. ಬಟ್ ಇವಾಗ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ದ ಸಬ್ಜೆಕ್ಟ್ಸೂ ಬಹಳ ಕಮ್ಮಿ ಅಂತ ಅನ್ಸುತ್ತೆ ಮಕ್ಕಳಲ್ಲಿ. ನಾನು ಈ ಸ್ಟೋರಿ ಅಂದರೆ ಈ ಸಬ್ಜೆಕ್ಟ್ ಓದಿದ್ದೆ ಅಂತ ಯಾವಾಗಲೂ ನೆನಪಾಗತ್ತೆ. ಕೆಲವು ಮಕ್ಕಳಿಗಂತೂ ಎಕ್ಸಾಮ್ ಬರೆದು 1 ತಿಂಗಳಲ್ಲಿ ಯಾವುದೋ ನೆನಪಿರೋದಿಲ್ಲ. ಇವಾಗ ನೀವು ಏನು ಓದಿದ್ದೀರಾ ಅದರ ಇಂಪ್ಲಿಮೆಂಟೇಷನ್ ಜಾಬ್ನಲ್ಲಿ ಆಗ್ತಿದೆಯಾ ಅಂದರೆ ಇಲ್ಲ. ಅವ್ರು ಏನೋ ಓದಿರ್ತಾರೆ, ಮತ್ತೇನೋ ಜಾಬ್ ತೊಗೊಂಡಿರ್ತಾರೆ. ಯಾಕೆ ಹಂಗಾಗತ್ತೆ? ನಮ್ಮದು ಆ ಎಜುಕೇಷನ್ ನಾವು ಟೋಟಲಿ ಫ್ಲಾಪ್, ನಮ್ಮದು ಎಜುಕೇಷನ್ ಸಿಸ್ಟಮ್ ಆ ವಿಷಯದಲ್ಲಿ. ನಾನು ಇಂಜಿನಿಯರಿಂಗ್ ಮಾಡಿದೆ, ಮತ್ತೆ ನಾನು ಎಲೆಕ್ಟ್ರಿಷಿಯನ್ ಹತ್ರನೇ ಕಲಿಬೇಕು ಪ್ರಾಕ್ಟಿಕಲ್ ಆಗಿ. ಅಂದರೆ ಏನೋ ಸ್ವಲ್ಪ ಅನಾಲಿಟಿಕಲ್ ಸ್ಕಿಲ್ ಇರಬಹುದು, ಆ ಥರ ಹೆಲ್ಪ್ ಆಗುತ್ತೆ ನಿಮಗೆ. ನಾವು ಓದಿದ ಸಂಬಂಧನೇ ಇಲ್ಲ ಅಲ್ವ ನಮ್ಮಲ್ಲಿ. ಲ್ಯಾಂಗ್ವೇಜ್ ಕೂಡ ನಮ್ಮಲ್ಲಿ ಇವಾಗ ಬರಲ್ಲ ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೆ, ಬಂದು 2-3 ವರ್ಷದಲ್ಲಿ ಪಾಸ್ ಮಾಡಿಸ್ಬೇಕು, ಅದು ಪ್ರಯಾರಿಟಿ ಆಗಿಬಿಡುತ್ತೆ. SL ಸರ್ಟಿಫಿಕೇಟ್ ಬೇಕಲ್ವ ಎಲ್ಲದಕ್ಕೂ. 10th ಸ್ಟ್ಯಾಂಡರ್ಡ್ ನೀವು ಏನು ಬೇಕು ನೀವು ಬೇಡ ಅಂದಮೇಲೆ ಡೈವಿಂಗ್ ಲೈಸೆನ್ಸ್ಗಾರು 10th ಸ್ಟ್ಯಾಂಡರ್ಡ್ ಬೇಕಾ, ಅದಕ್ಕೆ ನಾವು ಆದ್ಯತೆ ಕೊಟ್ಬಿಡ್ತೀವಿ. ಎಷ್ಟೋ ಸತಿ ಕೊಡಬೇಕಾಗತ್ತೆ, ಇಲ್ಲಾಂದರೆ ಸ್ಕೂಲ್ ಉಳಿಯಲ್ಲ. ಅವರು ಮಕ್ಕಳು ಅಲ್ಲ, ಸರ್ಟಿಫಿಕೇಟ್ ಬೇಕಾಗತ್ತಲ್ಲ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಈ ಥರ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತಲ್ಲ. ಇನ್ಫಾರ್ಮಲ್ ಎಜುಕೇಷನ್ ಅಥವಾ ಬೇರೆ ರೀತಿಯ ಎಜುಕೇಷನಿಂದ ನಿಮಗೂ ಕೂಡ ನೋಟಿಸ್ಗಳು ಬಹಳ ಬಂದಿವೆ ಅಂತ ಕೇಳ್ಬಿಟ್ಟೆ. ಏನಂತ ನೋಟಿಸ್ ಬಂದಿತ್ತು ಸರ್? ಶಾಲೆ ಮುಚ್ಚಿ, ಶಾಲೆ ಮಾನ್ಯ, ನೀವು ಮಕ್ಕಳ ಹಕ್ಕುಗಳನ್ನು ಕಸ್ಕೊಳ್ತಾ ಇದ್ದೀರಾ, ಶಿಕ್ಷಣದ ಹಕ್ಕುಗಳನ್ನು. RT ಆ್ಯಕ್ಟ್ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳು ಶಾಲೆಯಲ್ಲಿ ಇರಬೇಕು. ಓಕೆ, ಶಾಲೆ ಅಂದರೆ ಮಾನ್ಯತೆ ಪಡೆದ ಶಾಲೆ. ನಾವು ಏನು ಮಾಡಿದ್ವಿ, ಮಾನ್ಯತೆ ಪ್ರತಿ ವರ್ಷ ಬರಿತಾ ಇದ್ದೆ ನಾನು, ಮಾನ್ಯತೆ ಕೊಡಿ ಈ ಶಾಲೆಗೆ. ಯಾವುದೋ ಒಂದು ಹಂತಕ್ಕಿದೆ, ಎಲ್ಲಿಗೆ ಹೋಯ್ತು ಅಂದರೆ DDPI ಕೂಡ ರೆಕಮೆಂಡ್ ಮಾಡಿದ್ರು ಕಮಿಷನರ್ಗೆ. ಆಮೇಲೆ ನಾವು ಕಿಮ್ಮನೆ ರತ್ನಾಕರ್ ಎಜುಕೇಷನ್ ಮಿನಿಸ್ಟ್ರು, ಅವ್ರನ್ನೂ ಮೀಟ್ ಮಾಡಿದ್ವಿ. ನಂಗೆ ಫಸ್ಟು ಎಜುಕೇಷನ್ ಮಿನಿಸ್ಟ್ರು ತುಂಬ ಒಂಥರ ಕನ್ಸಿಡರೇಟ್ ಅಂತ ಅನಿಸಿತು. ತುಂಬ ಮಾತು ಕೇಳಿದ್ರು ಕಿಮ್ಮನೆ ರತ್ನಾಕರ್. ಹೌದು, ಆ್ಯಂಡ್ ತುಂಬ ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡೋದು. ಹೌದು, ನೀವೆಲ್ಲ ಹೇಳ್ತೀರ ಸರಿ. ಅವ್ರಿಗೊಂದು ಫೋನ್ ಮಾಡಿದೆ ನಾನು, ಮಗು 7ನೇ ಕ್ಲಾಸಲ್ಲಿದೆ, 2ನೇ ಕ್ಲಾಸ್ ಪುಸ್ತಕ ಓದೋಕ್ಕೆ ಬರಲ್ಲ, ಎಷ್ಟನೇ ಕ್ಲಾಸಿಗೆ ಕಳಿಸ್ಬೇಕು? ನೀವು ಪ್ರಶ್ನೆ ಕೇಳ್ತೀರ, ಚೆನ್ನಾಗಿದೆ, ಮಂಗಳವಾರ ನಾನು ಇರ್ತೀನಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ಬನ್ನಿ. ತುಂಬ ಸುದೀರ್ಘವಾಗಿ ಮಾತಾಡಿದ್ರು. ಹೌದು, ನೀವು ಹೇಳೋದೆಲ್ಲ ಸರಿ, ನಾನು ಇದಕ್ಕೆ ಗಮನ ಕೊಡ್ತೀನಿ. ಆಮೇಲೆ DDPI ಕಳಿಸಿದ್ದಾರೆ ಆಗಲೇ ಮಾನ್ಯತೆ ಕೊಡಿ ಅಂದ್ಬಿಟ್ಟು ಅಂದರು. ಹಾಗಾದ್ರೆ ಅವರೊಂದು ಟಿಪ್ಪಣಿನೂ ಬರೆದ್ರು, ಅವರ ಆಧಾರದ ಮೇಲೆ ದಯವಿಟ್ಟು ಇದಕ್ಕೆ ಅವರು ಕಾನೂನು ರೀತಿಯ ಏನು ಬರೆದ್ರು, ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ. ನಾನೇ ಕಮಿಷನರ್ಗೆ ತೊಗೊಂಡೋಗಿ ಕೊಟ್ಟೆ ಲೆಟರ್ನ. ಓಕೆ, ಯಾವ ಆಧಾರದ ಪ್ರಕಾರ ಕೊಡಬೇಕು, ಯಾವ ಕಾನೂನು ಪ್ರಕಾರ ಕೊಡಬೇಕು, ಇದಕ್ಕೆ ಹೀಗೆ ಪ್ರಶ್ನೆ ಕೇಳಿ. ನಮ್ಮಲ್ಲಿ ತರಗತಿಗಳಿಲ್ಲ. ಫಸ್ಟು ನಾವು ಎಲ್ಲಿ ಸೋತೋಗ್ಬಿಡ್ತೀವಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಮಾಡೋಕ್ಕೆ ಹೋದ ತಕ್ಷಣ ಎಷ್ಟನೇ ತರಗತಿ ಬಿದ್ದೋಗ್ಬಿಡ್ತಿದೆ. ಯಾವ ಮಾಧ್ಯಮ? ನಮ್ಮದು ಕಂಗ್ಲೀಷ್ ಮಾಧ್ಯಮ. ಎಲ್ಲ ಮಕ್ಕಳಿಗೂ ಸಮಾಜ ವಿಜ್ಞಾನ, ಸೈನ್ಸ್, ಮ್ಯಾಥ್ಸನ್ನ 2 ಭಾಷೆಯಲ್ಲಿ ಕಲಿಸ್ತೀವಿ. ಓಕೆ, ಎಕ್ಸಾಮ್ ಬರೆಯೋದು ಇಂಗ್ಲೀಷ್. ಆಮೇಲೆ ಅದರಲ್ಲಿ ಪಾಸು ಕೂಡ ಆಗ್ತಾರೆ. ಎಷ್ಟು ಸರ್? 97-98%? ಇದು SLC ರಿಸಲ್ಟ್ಸ್ 6 ವರ್ಷದಿಂದ 100%. 100%. ಟೋಟಲ್ 2010ರಿಂದ ತೊಗೊಂಡ್ರೆ 96%. ಓವರಾಲ್ ತೊಗೊಂಡ್ರೆ ಈ ಥರ ಇದೆ. ಏನು ಸಮಸ್ಯೆ ಇರ್ತಾ ಇತ್ತು?
ಕೊಟ್ಬೋದಾಯ್ತಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಗೆ ಅಷ್ಟೊಂದು ಮೈಕ್ರೋ ಲೆವೆಲ್ ಕಂಟ್ರೋಲಿಂಗ್ ಬೇಡ ಅಲ್ವಾ, ಅಷ್ಟು ಸೂಕ್ಷ್ಮವಾದ ಕಂಟ್ರೋಲಿಂಗ್ ಬೇಡ.